ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಇವತ್ತು ಸೋಮವಾರ. ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ, ಈಗ ಸ್ಟಾರ್ಟ್ ಮಾಡಿದ್ದೀನಿ. ಈಗ 12 ಗಂಟೆ ಆಯಿತು. ಹಾಗೆ ಬೆಳಗ್ಗೆ ಇವತ್ತು ಸೋಮವಾರ ಅಲ್ಲ, ನಿನ್ನೆಗೆ ಇಡ್ಲಿ ಮಾಡೋಕ್ಕೆ ಹಾಕೋಣ ಅಂತ ಅಂದ್ಕೊಂಡೆ. ಸೋಮವಾರ ಭಾಳ ರಿಸ್ಕ್ ಆಗ್ಬಿಡ್ತೈತಿ. ಸ್ನಾನ ಪೂಜೆ ಎಲ್ಲ ಆಗಬೇಕು, ಸ್ವಲ್ಪ ಮನೆ ಕ್ಲೀನಿಂಗ್ ಹಾಗಾಗಿ ಇಡ್ಲಿ ಮೊದಲೆಲ್ಲ ಮಾಡ್ತಿದ್ದೆ. ಈಗ ಯಾಕೋ ಕೆಲಸ ಭಾಳ ಆಗ್ತಿಲ್ಲ, ಮಾಡೋಕ್ಕೆ ಆಗಲ್ಲ. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಅವಲಕ್ಕಿ ಮಾಡಿದ್ರಾತು ಅಂತ ಹೇಳಿ ನಿನ್ನೆ ಹಾಕಲಿಲ್ಲ. ನಾಳೆ ಇಡ್ಲಿ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ಸೋಮವಾರ ಅಲ್ಲ, ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಆಯಿತು. ಇವತ್ತು ತಿಂಡಿ ಅವಲಕ್ಕಿನೇ ಮಾಡಿದೆ. ಹಾಗೆ ಆಮೇಲೆ ಈಗ ಮಧ್ಯಾಹ್ನ ಮೇಲೆ ಏನು ಕೆಲಸ ಇರಲಿಲ್ಲ. ಹಾಗಾಗಿ ಈಗ ಮಳೆ ಒಂದು ಶುರು ಆಗಿತ್ತಲ್ಲ, ಹಾಗಾಗಿ ನೀರನ್ನು ಇಲ್ಲೇ ಇದರಲ್ಲಿ ಕಾಯೋದೇ ಇಲ್ಲ. ಸ್ನಾನಕ್ಕೆ ಬಾತ್ರೂಮಲ್ಲಿ ಬಿಸಿನೀರು ಬರೋದೇ ಇಲ್ಲ. ಹಾಗಾಗಿ ಬಿಸಿಲಿರಲ್ಲ, ಸೋಲಾರಕ್ಕೆ ಇರೋದಿಲ್ಲ. ಹಾಗಾಗಿ ಬಿಸಿನೀರು ಬರೋದಿಲ್ಲ. ಮತ್ತು ಗ್ಯಾಸ್ ಮೇಲೆ ಕಾಯಿಸ್ಕೊಂಡು ತೊಳ್ಕೊಳ್ಳೋ ಪರಿಸ್ಥಿತಿ ಆಗೈತಿ. ಹಾಗೆ ನಿನ್ನೆ ಸಾಯಂಕಾಲ ಶಾಪಿಂಗ್ ಹೋಗಿದ್ದೆ. ಇದು ಒಂಥರ ಶಾಪಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು. ಏನೆಲ್ಲ ಶಾಪಿಂಗ್ ಮಾಡ್ಕೊಂಬಂದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ದಾವಣಗೆರೆಗೆ ಹೋದಾಗ ಏನು ತೊಗೋಬೇಕು ಅಂತ ಅಂದ್ಕೊಂಡಿದ್ದು ಅದನ್ನೇನು ಮತ್ತು ಅಲ್ಲಿಗೇನು ತೊಗೊಳಕ್ಕಾಗಲೇ ಇಲ್ಲ. ಒಂದು ಬಟ್ಟೆ ಅಂಗಡಿಗೆ ಹೋಗಿಬಿಟ್ರೆ ಅಲ್ಲೇ ಆಗಿಬಿಡ್ತೈತಿ. ನಮ್ಮ ಮನೆಯವ್ರಿಗೆ ಬಟ್ಟೆ, ನನ್ನ ಮಗನಿಗೆ ಬಟ್ಟೆ ತಗೊಂಡು ಲಾಸ್ಟಿಗೆ ನಾನೇ ತೊಗೊಂಬರೋ ಅಷ್ಟೊತ್ತಿಗೆ ಸಾಯಂಕಾಲನ ಆಗ್ಬಿಡುತ್ತೆ. ಗೊತ್ತಲ್ಲ ಎಲ್ಲರಿಗೆ, ಹೆಣ್ಮಕ್ಳು ಬಟ್ಟೆ ಅಂಗಡಿ ಒಳಗೆ ಹೋಗ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ನನಗೂ ಕೂಡ ಹಂಗೆ ಆಗಿದ್ದು. ನಿನ್ನೆ ಸಾಯಂಕಾಲ ಇಲ್ಲೇ ನಮ್ಮೂರಲ್ಲೇ ತೊಗೊಂಬಂದೆ ಒಂದು ಸ್ವಲ್ಪ. ಹಾಗೆ ನಾನೇನು ವಿಶಾಲ್ ಮಾರ್ಟಿಗೆ ಹೋಗ್ಬೇಕು ಅನ್ನೋದಿತ್ತು ನನಗೆ. ನಮ್ಮೂರು ವಿಶಾಲ್ ಮಾರ್ಟಲ್ಲಿ ವಿಡಿಯೋ ಮಾಡೋದಕ್ಕೆ ಅಲ್ಲವಿಲ್ಲ, ಅವರು ಅವಕಾಶ ಕೊಡೋದಿಲ್ಲ. ಸ್ವಲ್ಪ ಮಾಡ್ತಿದ್ದೆ. ನಾನು ಹಳೆ ಬ್ಲಾಗಲ್ಲಿ ನೀವು ನೋಡಿರ್ಬೋದು, ಒಂಚೂರು ಮಾಡ್ಕೊಂಡಿದ್ದೆ. ಅವರು ಮಾಡಬೇಡಿ ಮೇಡಮ್ ಅಂತ ಬಂದು ಹೇಳಿದರು. ಟಿ ವಿ ಕ್ಯಾಮ್ರಾದಲ್ಲಿ ನೋಡಿಬಿಟ್ಟು ಬಂದು ಹೇಳಿದರು ಮಾಡಬೇಡಿ ಅಂತೇಳಿ. ಹಾಗಾಗಿ ನಾನು ಮಾಡಿಲ್ಲ. ಈಗ ಎಷ್ಟು ಸಲ ಅಲ್ಲಿಗೆ ಹೋದರೂ ನಾನು ಮಾಡೋದಿಲ್ಲ. ಹಾಗೆ ಕೆಲವೊಂದಷ್ಟು ಐಟಮ್ಸ್ ಅಲ್ಲಿ ಕೂಡ ಬೇಕಾಗಿದ್ದವು. ತರೋಣಂತ ಹೋಗಿದ್ದೆ, ಆದರೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಇಲ್ಲೇ ಟೈಮ್ ಆಗಿಬಿಡ್ತು. ಏನು ಶಾಪಿಂಗ್ ಮಾಡ್ಕೊಂಬಂದೇನೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಓಕೆ ಬನ್ನಿ, ಈಗ ಬ್ಯಾಕ್ ಕ್ಯಾಮ್ರಾದಿಂದ ಏನೆಲ್ಲ ಐತಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿರಿ, ಮಾವಿನಕಾಯಿ ತರಿಸ್ತೀನಿ. ಚೆನ್ನಾಗಿದೆ ಮಾವಿನಕಾಯಿ. ಎಲ್ಲ ಉಪ್ಪಿನಕಾಯಿ ಹಾಕ್ಕೊಂಡೆಲ್ಲ ಆಗೈತಿ. ಸೀಸನ್ ಮುಗಿಯಾಕುಂತಿ. ಈಗ ತರಿಸ್ತೀನಿ ನೋಡಿರಿ. ನಾನು ಒಪ್ಪಟ್ಟು ಒಂದೆರಡು ಸಲ ಹೋಗಿದ್ದೆ, ಅಂಗಡಿಗೆ ಇದ್ದಿದ್ದಿಲ್ಲ, ಹಾಗೆ ಬಂದಿದ್ದೆ. ಈಗ ಎಷ್ಟು 40 ರೂಪಾಯಿ ಕೆ ಜಿ ಅಂತೆ. ಕೆ ಜಿ ಗಂಟಲೆ ಅಲ್ಲ, ಮಾವಿನಕಾಯಿ ಕೆ ಜಿ ಗಂಟಲೆ, ಹಣ್ಣು ಕೆ ಜಿ ಗಂಟ್ಲೆನ ತರೋದೀಗ. ಇದು 2 ಕೆ ಜಿ ತೊಗೊಂಬಂದಾರ, 40 ರೂಪಾಯಿ ಕೆ ಜಿ ಅಂತ. ಇದನ್ನು ಸ್ವಲ್ಪ ಕ್ಲೀನಾಗಿ ತೊಳೆದು ಸಾಸಿವೆ ಪುಡಿ ಎಲ್ಲ ರೆಡಿ ಮಾಡಿಟ್ಕೊಂಡು ಉಪ್ಪಿನಕಾಯಿ ಹಾಕ್ತೀನಿ. ಅಲ್ಲೊಂದು ಉಪ್ಪಿನಕಾಯಿ ಬರಣಿ ಖಾಲಿ ಐತಿ, ಅದಕ್ಕೆ ತುಂಬಿಡ್ತೀನಿ. ಓಕೆ ಬರ್ರಿ, ಮತ್ತು ನೆನ್ನೆ ಶಾಪಿಂಗ್ ಬ್ಲಾಗ್ ಅನ್ನೆಲ್ಲ ಏನು ತೊಗೊಂಬಂದೀನಿ ಅಂತ ತೋರಿಸ್ತೀನಿ. ಹಾಗೆ ನೋಡಿ, ನೆನ್ನೆ ಮಾರ್ಕೆಟಿಗೆ ಹೋಗಿದ್ದೆ ಅಂದಲ್ಲ ಸಾಯಂಕಾಲ. 2 ನೈಟಿ ತೊಗೊಂಬಂದೆ. ಹೆಂಗಿದಾವು ನೈಟಿ ಅಂತ ಕಮೆಂಟಲ್ಲಿ ಹೇಳ್ರಿ. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಲೈಟ್ ಕಲರ್. ಹಾಗಾಗಿ ಇವೆರಡು ತೊಗೊಂಬಂದೆ. ಈ ನೈಟಿಲಿ ನಿಮಗೆ ಯಾವ ಕಲರ್ ಇಷ್ಟ ಆಯಿತು, ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಹೇಳಿ. ಇದು ಸ್ಪನ್ ಇದೆ, ಇದು ಕಾಟನ್. ಇದು ತುಂಬ ಚೆನ್ನಾಗೈತಿ, ಸ್ವಲ್ಪ ದಪ್ಪ ಐತಿ ಬಟ್ಟೆ. ಇದು ಸ್ಪನ್. ನಾನು ಸ್ಪನ್ನಲ್ಲಿ ಕೇಳಿದೆ, ಜಾಸ್ತಿ ರೇಟ್ ಹೇಳಿದರು. ಕಾಟನ್ ಅಂತರೂ ರೇಯಾನ್ ಬಟ್ಟೆ ಕಾಟನ್ ಅಂತ ಹೇಳ್ತಾರಲ್ಲ, ಅವಂತರೂ 580 600 ಮಟ ಹಿಂಗಿದ್ದವು. ಇವು 350 400 350 ಬಿದ್ದು 700ಗೆ 2 ನೈಟಿನ ತೊಗೊಂಬಂದೆ. ಈ ಥರ ನೆಕ್ಕು ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬಂದೈತಿ, ಚೆನ್ನಾಗೈತಿ ಅಂತ ತೊಗೊಂಡೆ. ಹಾಗೆ ಇದು ಕೂಡ ಅಷ್ಟೇ ಎಂಬ್ರಾಯ್ಡ್ರಿ ವರ್ಕ್ ಐತೆ. ಸ್ವಲ್ಪ ತೊಗೊಳ್ತೀನಿ, ಸ್ವಲ್ಪ ಕಾಸ್ಟ್ಲಿ ತಗೊಳ್ಳೋಣ ಅಂತ ಹೇಳಿ. ಕಾಸ್ಟ್ಲಿ ಅಂದರೆ ತೀರಾ ಕಾಸ್ಟ್ಲಿ ಅಲ್ಲ, ಮೀಡಿಯಮ್ ಸೈಜಿಗೆ ತೊಗೊಂಡೆ. 500 600ಕ್ಕೆಲ್ಲ ನಾನು ನೈಟಿ ತೊಗೊಳ್ಳೋದಿಲ್ಲ. ಮನೆ ಹಾಕ್ಕೊಳ್ಳೋ ನೈಟಿಗೆ ಅಷ್ಟಾಗಿ ದುಡ್ಡು ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ನಿಮ್ಗೆ ಯಾರಿಗೆಲ್ಲ ಹೆಂಗೆ ಅನಿಸುತ್ತೆ ಅಂತ ಕಮೆಂಟಲ್ಲಿ ಹೇಳ್ರಿ. ಓಕೆ, ಈಗ ಫ್ರೀ ಟೈಮಲ್ಲಿ ಏನು ಮಾಡ್ತಾಯಿದ್ದೆ ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿರಿ, ಇವತ್ತು ಸೋಮವಾರ ಅಲ್ಲ, ಬೆಳಗ್ಗೆಗೆ ಸ್ವಲ್ಪ ಕೆಲಸ ಜಾಸ್ತಿ ಬೇಗ ಆಗಿತ್ತಲ್ಲ, ಹಂಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಮನೇಲಿ ಭಾಳಷ್ಟು ಹಳೇ ಬೆಡ್ಶೀಟ್ಗಳಿದ್ದು, ಬೆಡ್ ಸ್ಪ್ರೆಡ್ಗಳು. ಅವನ್ನೆಲ್ಲ ಏನು ಮಾಡೋದು ಅಂತ ಹಂಗೇ ಇಟ್ಟಿದ್ದೆ. ಅವು ದಿವಾನ್ ಕಾಟ್ ಮೇಲೆಲ್ಲ ಹಾಕೋಕ್ಕೆ ಹಳೆಯವಾಗಿಬಿಟ್ಟವು. ಒಂಥರ ಮುಗ್ಗು ಥರ ಸ್ಮೆಲ್. ತೊಳೆದು ಹಾಗೆ ತೆಗೆದಿಟ್ಟು ಹಾಗಾಗಿ ಅವನ್ನೆಲ್ಲ ಹೆಂಗೆ ಯೂಸ್ ಮಾಡ್ಕೊಳ್ಳೋದು, ಬಿಸಾಕಕ್ಕಂತೂ ಮನಸ್ಸು ಬರಲ್ಲ. ಮನೆ ಎಷ್ಟೋಕೊಂಡು ಬಟ್ಟೆಗಳು, ನನ್ನ ಮಗಂದು ನಂದು ಎಲ್ಲ ಬಟ್ಟೆಗಳನ್ನು, ಒಳ್ಳೊಳ್ಳೆ ಬಟ್ಟೆಗಳನ್ನೇ ನಾನು, ಮತ್ತು ಬೆಡ್ ಸ್ಪ್ರೆಡ್ಗಳು ಸ್ವಲ್ಪ ಸೌದಿದ್ವು ಅಂಥವನ್ನೆಲ್ಲ ನಾನೇನು ಮಾಡಿದೆ, ಒಂದು ಕೈ ಚೀಲಕ್ಕೆ ಹಾಕಿ ಅನಾಥಾಶ್ರಮದವ್ರು ಬರ್ತಾರಲ್ಲ ಅವ್ರಿಗೆ ಒಂದು ಚೀಲ ಕೊಟ್ಬಿಟ್ಟೆ. ಮತ್ತೊಂದು ಚೀಲ ರೆಡಿ ಆಗ್ಯಾವು. ಹಂಗೆ ನೋಡ್ರಿ, ಇದು ಸ್ವಲ್ಪ ದಪ್ಪ ಐತಿ ಬೆಡ್ ಸ್ಪ್ರೆಡ್. ಮತ್ತು ಇದನ್ನೇನು ಹಾಗೆ ವೇಸ್ಟ್ ಮಾಡೋದು ಅಂತ ಹೇಳಿ ಇದು ಮಧ್ಯದಲ್ಲಿ ಕಟ್ ಮಾಡಿದೆ. ಇದು ಸಿಂಗಲ್ ಬೆಡ್ ಸ್ಪ್ರೆಡ್ ಇದು ಉದ್ದ ಇತ್ತು, ಮಧ್ಯದಲ್ಲಿ ಕಟ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ಈಗ
ಸೂಜಿ ದಾರ ತೊಗೊಂಡು ದಪ್ಪ ದಾರ ತೊಗೊಂಡು ಹೊಲಿತಾ ಇದ್ದೀನಿ. ಇದನ್ನು ಮ್ಯಾಟ್ ಮಾಡ್ತೀನಿ. ಯಾಕಂದ್ರೆ ನಾನು ಮೊನ್ನೆ ಊರಿಗೆ ಹೋದಾಗ ಮ್ಯಾಟ್ ತೊಗೊಂಬರಲಿಲ್ಲ. ದಾವಣಗೆರೆಗೆ ಹೋದಾಗ ನಾನು ಮ್ಯಾಟ್ ತೊಗೊಂಬರೋದು ಕಾಲು ವರ್ಷಕ್ಕೆ ಅಲ್ಲಿತ್ತಲ್ಲ ಅಂತಂದು. ಆದರೆ ಮ್ಯಾಟ್ ತೊಗೊಂಬರಲಿಲ್ಲ ನಾನು. ಯಾಕೆ ಇವೆಲ್ಲ ಹಳೇವಿದಾವಲ್ಲ, ಇವನ್ನೆಲ್ಲ ಹೆಂಗೆ ಯೂಸ್ ಮಾಡೋದು? ಕಟ್ಟಿಟ್ಟು ತೆಗೆದಿಟ್ಟು ಬೇಜಾರಾಗಿರ್ತೈತಿ. ಒಂದು ತೆಗೆಯೋದು, ಮನೆ ಕ್ಲೀನ್ ಮಾಡಿ ಸರಿ ಮತ್ತು ಹೊಂದ್ಸ್ಕೊಳ್ಳೋದು, ಬರೀ ಅದೇ ಕೆಲಸ ಆಕತಿ ಅಂಥೇಳಿ ಕುತ್ಕೊಂಡು ಈಗ ಮಧ್ಯದಲ್ಲಿ ಕಟ್ ಮಾಡಿ ನೀಟಾಗಿ ಸೂಜಿ ದಾರ ತಗೊಂಡು ಹೊಲಿತಾ ಇದ್ದೀನಿ. ಹೊಲ್ದು ಹಾಕಿದರೆ ಒಂದು 3 ತಿಂಗಳು ಬರಲಿ ಸಾಕು. ಆಮೇಲೆ ತೆಗೆದು ಹಾಕಿಬಿಡೋದು, ತೆಗೆದು ಬಿಸಾಕೋದು. ಆಮೇಲೆ ಅಲ್ಲಿ ಮಟ ಹಂಗೆ ಇರಲಿ ಅಂತ ಹೇಳಿ ಹೊಲಿದು ರೆಡಿ ಮಾಡ್ತಾ ಇದ್ದೀನಿ. ಹಳೆ ಬೆಡ್ ಸ್ಪ್ರೆಡ್ನ ಈ ರೀತಿ ಯೂಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟಲ್ಲಿ ಹೇಳ್ರಿ. ಓಕೆ, ಇದನ್ನು ಬಾತ್ರೂಮಿಗೆ ಹಾಕಿದಾಗ ನಾನು ನಿಮಗೆ ಬಾತ್ರೂಮ್ ಬಾಗಿಲಿಗೆ ಹಾಕಿದಾಗ ನಾನು ನಿಮಗೆ ತೋರಿಸ್ತೀನಿ. ಇವೆಲ್ಲ ಮತ್ತು ಬಾತ್ರೂಮ್ ಬಾಗಿಲಿಗೆ ಹಾಕಬೇಕು. ಈ ಮುಚ್ಚು ಬಾಗಿಲಿಗೂ ಬರ್ತಾವೆ, ಚೆನ್ನಾಗಿ ಕಾಣಿಸ್ತಾವೆ, ಏನಾಗಲ್ಲ. ಯಾಕಂದರೆ ಪಟ್ಟಿ ಇರ್ತಾವೆ, ಏನು ಖಾಲಿಯಾಗಿರಲ್ಲ, ಏನಿಲ್ಲ, ಚೆನ್ನಾಗಿರ್ತಾವೆ. ಹಳೆವು ಅನ್ನೋ ಒಂದೇ ಕಾರಣಕ್ಕೆ ಇವನ್ನ ಬಾತ್ರೂಮಿಗೆ ಬಾಗಿಲಿಗೆ ಹಾಕ್ತೀನಿ. ಓಕೆ, ಮೇಲೊಂದು ಬಾತ್ರೂಮು, ಕೆಳಗಡೆ ಒಂದು ಬಾತ್ರೂಮ್ ಇದೆ, ಮತ್ತು ಹಿತ್ತಲು ಬಾಗಿಲಿಗೆ ಹೋಗೋದಿದೆ, ಹಾಕ್ಬೋದು, ಚೆನ್ನಾಗಿ ಕಾಣಿಸ್ತತಿ. ಅದಕ್ಕೆ ಅದನ್ನು ಈ ರೀತಿ ಯೂಸ್ ಮಾಡ್ಕೊತಾ ಇದ್ದೀನಿ, ಹಳೆ ಬೆಡ್ ಸ್ಪ್ರೆಡನ್ನು. ಹಾಗೆ ಒಂದು ಜೊತೆ ಚಪ್ಪಲಿ ಕೂಡ ತೊಗೊಂಬಂದೆ, ತೋರಿಸ್ತೀನಿ ನೋಡಿರಿ ಹೆಂಗಿದಾವು ಅಂತ ನಿಮಗೆ. ನೋಡಿರಿ 750 ಇತ್ತು, ತೊಗೊಂಬಂದೆ. ಒಂದು ಜೊತೆ ಚಪ್ಪಲಿ ತೊಗೊಂಬಂದೆ. ತುಂಬ ದಿನ ಆಗಿತ್ತು ನಾನು ಚಪ್ಪಲಿ ತೊಗೊಂಡಿರಲಿಲ್ಲ. ನೋಡಿ ಹೇಗಿದೆ ಚಪ್ಪಲಿ. ನೋಡಿರಿ, ಮಾನ್ಕಾಯಿ ಉಪ್ಪಿನಕಾಯಿಗೆ ನಾನು ರೆಡಿ ಮಾಡಿ ಇಟ್ಕೊಂಡೇನಿ. ಇಲ್ಲಿ ಮಾನ್ಕಾಯಿ ಇದಾವೆ, ತೊಳೆದು ಸ್ವಚ್ಛವಾಗಿ ಒರೆಸಿ ಇಟ್ಕೊಂಡೀನಿ. ಹಾಗೆ ಅರಿಶಿನ ಪುಡಿ, ಖಾರ ಪುಡಿ ಇಟ್ಕೊಂಡೇನಿ. ಸಾಸಿವೆ ಪುಡಿನ ನಾನು ಪುಡಿ ಮಾಡಿ ಇಟ್ಕೊಂಡೀನಿ. ಉಪ್ಪು, ಕಲ್ಲುಪ್ಪಿದ್ದು ಕೆಂಪು ಉಪ್ಪು, ಹಾಗೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡೀನಿ. ಹಾಗೆ ಮೆಂತ್ಯ ಕಾಳನ್ನು ರೆಡಿ ಮಾಡಿ ಇಟ್ಕೊಂಡೀನಿ, ಪುಡಿ ಮಾಡಿ ಇಟ್ಕೊಂಡೀನಿ. ಸಾಸಿವೆ ಪುಡಿನ ನೀವಿಲ್ಲಿ ನೋಡ್ಬೋದು. ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಅವನ್ನ ಕ್ಲೀನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೆ. ಅವನ್ನ ಹೆಚ್ಚಿ ಹೋಳು ಮಾಡಿ ಆಮೇಲೆ ಹಾಕಬೇಕು. ಯಾಕಂದರೆ ಮೊದಲೇ ಅವ್ನು ಹೆಚ್ಚಿಟ್ಬಿಟ್ರೆ ಬರ್ಜು ಕೂತ್ಕೊಂಡ್ರೆ ಸಾಲದು, ಚೆನ್ನಾಗಾಗೋದಿಲ್ಲ, ಉಪ್ಪಿನಕಾಯಿ ಕೆಟ್ಟೋಕೈತಿ. ಹಾಗೆ ಸ್ವಲ್ಪ ಬೆಲ್ಲ ಕೂಡ ಇಟ್ಕೊಂಡೇನು ನೋಡಿರಿ. ಬೆಲ್ಲನ ಹೆರೆದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಅಡುಗೆಗೂ ಕೂಡ ಬಳಸೋಕ್ಕೆ ಬೇಕಾಕತಿ ಅಂತ ಹೇಳಿ. ಈಗ ನೋಡಿರಿ, ಮಾವಿನ ಹಣ್ಣಾಗೆ ಓಸು ಕಾಯಿ ನೋಡೋದಕ್ಕೆ ಹೆಂಗೆ ಕಾಣ್ತಾವೆ ನೋಡ್ರಿ, ಎಷ್ಟು ಹಸಿರು ಕಾಣ್ತಾವೆ. ಇವು ನೋಡ್ರಿ ಎಲ್ಲ ಹಣ್ಣಾಗಿಬಿಟ್ಟಾವು. ಇದು ಎಷ್ಟು ದಿವಸ ತಡೀತೋ ಗೊತ್ತಿಲ್ಲ ನಮಗೆ. ಫ್ರಿಜ್ ಅಂತೂ ಖಾಯಂ ಇರ್ತೈತಿ. ಈಗ ಎಲ್ಲ ಒಂದೊಂದು ಹಾಕಿ ಎಲ್ಲದನ್ನು ಹಾಕಿ ಕಲಿಸ್ಬಿಡೋಣ. ಉಪ್ಪು, ಬೆಳ್ಳುಳ್ಳಿ, ಮೆಂತ್ಯಕಾಳು ಎಲ್ಲ ಹಾಕಿದೆ. ಮತ್ತು ಬೆಲ್ಲ ಹಾಕಿದೆ. ಈಗ ಸಾಸಿವೆ ಪುಡಿ ಹಾಕೋಣ. ಸಾಸಿವೆ ಪುಡಿ ಹಾಕ್ತಾ ಇದ್ದೀನಿ. ಉಪ್ಪು ಸಾಲದಾಗ್ತೈತಿ ಅನ್ನಿಸ್ತೈತಿ. ಒಂದು ದಿವಸ ಹೊರಗಿಟ್ರೆ ಗೊತ್ತಾಕತಿ ಇದ್ರದ್ದು ಏನಾಗಿರ್ತೈತಿ ಹಣೆ ಬರ ಅಂತ. ಅರಿಶಿನ ಪುಡಿ ಮತ್ತು ಖಾರ ಪುಡಿ ಅದನ್ನು ಹಾಕಿ ನಾನೇನು ಶೇರ್ ಮಾಡ್ಕೋಬೇಕು ಅಂತ ಅಷ್ಟೇ ಮಾಡ್ಕೊತೀನಿ ಅಷ್ಟೇ. ಇದೇನು ರೆಸಿಪಿ ವಿಡಿಯೋ ಅಂತಂದೇನಿಲ್ಲ. ಇದನ್ನು ಕಲಸಿ ಆಮೇಲೆ ಇದಕ್ಕೆ ಸ್ವಲ್ಪ ಒಳ್ಳೆಣ್ಣೆ ಹಾಕೋಣ, ಹಸಿ ಒಳ್ಳೆಣ್ಣೆ. ಎಲ್ಲ ಸಾಮಾನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದನ್ನು ಉಪ್ಪು ಮತ್ತೊಂದು ಸ್ವಲ್ಪ ಹಾಕಿದೆ, ಬೇರೆ ಇನ್ನೇನು ಹಾಕಲಿಲ್ಲ. ಈಗ ಈ ಗಾಜಿನ ಬರಣಿಗೆ ತುಂಬಿಟ್ಟು ನಾಳೆ ಹಾಕ್ತೀನಿ ಹಸಿ ಎಣ್ಣೆನ ನಾಳೆ ಹಾಕ್ತೀನಿ. ಇವತ್ತು ಹಾಕಿದರೆ ಅಷ್ಟು ನೀರು ಹೊಡೆಯಲ್ಲ. ಇದು ನೀರು ಹೊಡೆದು ಉಪ್ಪೆಲ್ಲ ಕರಗಿ ನೀರು ಹೊಡಿತೈತಿ. ನಾಳೆ ಸಂಬಂಧ ಮತ್ತೆ ತೋರಿಸ್ತೀನಿ ನಾನು ನಿಮಗೆ. ಹಲೋ ಫ್ರೆಂಡ್ಸ್, ವಿಡಿಯೋ ಹಿಂಗಿಲ್ರಿ. ಈಗ ಮಧ್ಯಾಹ್ನ ಊಟ ಆದಮೇಲೆ ಮತ್ತೆ ನಾನು ಬ್ಲಾಗ್ ಮಾಡಲಿಲ್ಲ. ಅದೇ ಉಪ್ಪಿನಕಾಯಿ ಹಾಕೋದನ್ನು ಹಾಕೋದನ್ನು ತೋರಿಸಿದ್ದಲ್ಲ, ಅಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡಿದೆ. ಈಗ ಪಾತ್ರೆನೂ ತೊಳೆದಿಲ್ಲ, ಏನಿಲ್ಲ, ಪಾತ್ರೆ ಎಲ್ಲ ತೊಳಿಬೇಕು. ಹಾಗೆ ದೇವ್ರ ಮನೆ ಬಾಜಬೇಕು, ಬಾಗಿಲು ಕಸ ಹೊಡೆದು ಬಂದು ಮುಖ ತೊಳ್ಕೊಂಡೆ. ಪಾತ್ರೆ ಆಮೇಲೆ ಇದನ್ನು ತೊಳ್ಕೊಂಡಿರ್ತೈತಿ ಅಂತ ಟೀ ಮಾಡ್ಕೊಂಡು ಕುಡಿಬೇಕು. ಓಕೆ, ಉಪ್ಪಿನಕಾಯಿ ಹಾಕಿದ್ದನ್ನ ತೋರಿಸ್ತೀನಿ ಬರ್ರಿ. ನಾನು ಹಾಕಿದ್ದೆಲ್ಲ ಉಪ್ಪಿನಕಾಯಿನ ಅದು ಸ್ವಲ್ಪ ಇದು ಹಾಕ್ಬೇಕು, ಲೈಟ್ ಹಾಕ್ಬೇಕು. ನೋಡ್ರಿ, ಎಲ್ಲ ಕತ್ಲಾಗೈತಿ, ಅದು ಹಾಲೆಲ್ಲ ಕತ್ಲಾಗೈತಿ, ಲೈಟ್ ಹಾಕ್ಬೇಕು. ಉಪ್ಪಿನಕಾಯಿ ಹಾಕೀನಿ, ಕುಂತದ್ದು. ಈಗ ನಾಳೆ ಒಂದು ದಿವಸ ಉಪ್ಪು ಗಿಪ್ಪೆಲ್ಲ ಕರಗಿದ್ದು ಹಾಕತಿ. ಅದಾದಮೇಲೆ ಸಾಮಾನು ಮತ್ತು ಉಪ್ಪು ಅದನ್ನೆಲ್ಲ ನೋಡಿ ಬೇಕಾದರೆ ಹಾಕಿ ಕಲಸಿ ಬಾಯಿ ಕಟ್ಟಿ ಇಟ್ಬಿಟ್ರೆ ಒಂದು 2-3 ದಿವಸದಲ್ಲಿ ಮತ್ತು ಅದು ಕಳಿತೈತಿ. ಚೆನ್ನಾಗಿ ಕಳೀತು ಅಂದರೆ
ಫ್ರಿಜ್ಜಿಗೆ ಇಟ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಅದು ಆಲ್ರೆಡಿ ಹಣ್ಣಾಗೈತಿ, ಅದನ್ನು ಹಣ್ಣಾಗಲಿಕ್ಕೆ ಕೈತದು. ಅದಕ್ಕೆ ಸ್ವಲ್ಪ ಬೇರೆ ಹಾಕಿನಿ, ಒಂದು ಸ್ವಲ್ಪ 2 ಮಾವಿನಕಾಯಿ ಹಂಗೆ ಬಿಟ್ಟೆ ನೀನು ಎಷ್ಟಕ್ಕೊಂದು ಐತಿ ಅಂಥೇಳಿ. ನೋಡೋಣ ಯಾರಿಗಾರ ಕೊಡೋದಾದ್ರೆ ಕೊಡ್ತೀನಿ, ಹಾಗೆ ತಿಂತವೆ ಅಂದರೆ ತಿನ್ನುವಲ್ರಕ್ಕೆ ಹಂಗೆ ಇಟ್ಟಿನಿ. ಉಪ್ಪಿನಕಾಯಿ ಮಾತ್ರ ನೋಡೋದು ಹಾಕಿಟ್ಟಿನಿ, ತೋರಿಸ್ತು ಬಿಡಿ. ನೋಡಿರಿ ಇಷ್ಟು ಹಾಕಿಟ್ಟೇನೆ, ತುಂಬ ಆಗಿತ್ತು. ಒಂದು ಸ್ವಲ್ಪ ಕುಸ್ತಂಗೆ ಆಗೈತಿ. ಉಪ್ಪೆಲ್ಲ ಕರಗಬೇಕಿದೆ, ಉಪ್ಪೆಲ್ಲ ಕರಗಿ ಸಮಾನ ಹಿಡಿತೈತಿ. ಇನ್ನು ಬಾಯಿ ಮುಚ್ಚಿಲ್ಲ ನೋಡಲ್ಲ ಇದನ್ನು, ಅದರದ್ದು ಮುಚ್ಚುಣಿಕೆ ಒಡೆದೋಗೈತಿ. ಇದು ಗಾಜಿನ ಬರಣಿ, ಇದು ಮುಚ್ಚುಣಿಕೆ ಹೊಡೆದೈತಿ. ಇದು ಮೇಲಿರೋದು ಇದು ಗಾಜಿನ, ಇದರಲ್ಲೂ ಓದಿ ಉಪ್ಪಿನಕಾಯಿ ತೋರಿಸ್ತೀನಿ ನೋಡಿರಿ. ಹೌದಾ, ಇದು ಉಪ್ಪಿನಕಾಯಿನೇ. ಇದು ಹಾಗೆ ಡೈಲಿ ತಿರುಳು ಅಂತಾರಲ್ಲ, ವಾಟೆಗಿರೋದನ್ನೆಲ್ಲ ಹೆಚ್ಚಿ ಒಂದೆರಡು ಹೋಳಿದ್ದು ಅವನು ಹಾಕಿ ಮಿಕ್ಸ್ ಮಾಡಿ ಹಾಕೀನಿ. ಎರಡು ಚೆನ್ನಾಗಿ ಕಳೆದ ಮೇಲೆ ಮತ್ತು ನಾಳೆ ಒಂದು ಸತಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ಎಣ್ಣೆ ಹಾಕಿ ತುಂಬಿ ಇಡ್ತೀನಿ. ಓಕೆ, ಈಗಂತೂ ಇದ್ರದ್ದು ಇಷ್ಟು ಕೆಲಸ ಆಗೈತಿ ನೋಡಿರಿ. ಮತ್ತು ಗ್ಯಾಸಿನ ಕಟ್ಟಿಲ್ಲ, ಎಷ್ಟು ಗಲೀಜಾಗೈತಿ ಎಲ್ಲ ಹಾಗೇ ಬಿಟ್ಟು ಹೋಗಿ ಮಲಗಿದ್ದೆ. ಇದ್ರ ಮುಂದೆ ದೀಪ ಹಚ್ಬೇಕು, ದೀಪ ಇಲ್ಲ ಲೈಟ್ ಹಾಕಬೇಕು. ಬರ್ರಿ ಇದ್ರ ಮುಂದೆ ದೀಪ ಹಚ್ತೀನಿ. ದೇವ್ರ ಮುಂದೆ ದೀಪ ಹಚ್ಚಿದೆ, ಬಾಗಿಲಿಗೆ ದೇವ್ರ ಕಟ್ಟೆಯನ್ನು ಎಲ್ಲ ಬೆಳಗಿದೆ. ಈಗ ನಮ್ಮ ಪುರತಿ ಬಸವಣ್ಣಗೆ ಒಂದು ರುದ್ರಾಕ್ಷಿ ಮಾಲೆ ತಂದು ಹಾಕಬೇಕು ಅಂತ ಅದನ್ನೇ ನೋಡೋಣ ಯಾವಾಗ ಆಗುತ್ತಂತೆ. ನೋಡೋಣ, ಕುರುವತ್ತಿ ಹೋದಾಗ ಹುಡುಕ್ಬೇಕು, ರುದ್ರಾಕ್ಷಿ ಮಾಲೆ ಅಲ್ಲೇ ಸಿಗ್ತಾವೆ, ಅಲ್ಲೇ ಹುಡುಕಿ ಹೋದಾಗ ತೊಗೊಂಬಂದು ಹಾಕ್ತೀನಿ. ಓಕೆ ನೋಡಿರಿ, ಈಗ ಟೀ ಎಲ್ಲ ಮಾಡ್ಕೊಂಡು ಕುಡ್ದಾಯ್ತು. ಬಟ್ಟೆ ನೋಡಿರಿ ಎಲ್ಲಂದ್ರೆಲ್ಲ ನನ್ನ ಬಟ್ಟೆ ಬಿದ್ದಿರ್ತಾವೆ ನಮ್ಮ ಮನೆಯಾಗೆ. ಈಗ ಚಪಾತಿ ಪಲ್ಯ ಮಾಡಬೇಕು. ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿ, ಬೆಂಡೆಕಾಯಿ ಮಾಡೋದು ಅಂತಲ್ಲಿ ನೀವು ಸಾಂಬಾರು ಮಾಡಿಲ್ಲ, ಏನಿಲ್ಲ. ನೋಡೋಣ ಏನೇನು ಮಾಡ್ತೀನಿ ಗೊತ್ತಿಲ್ಲ, ಒಟ್ಟು ಮಾಡಬೇಕು. ಅಡುಗೆ ಸಾಯಂಕಾಲದ ಅಡುಗೆ ಮಾಡ್ಬೇಕಲ್ಲ, ಏನಾದರೂ ಚಪಾತಿ ಮಾಡ್ತೀನಿ. ಚಪಾತಿ ಅಂತ ಮಾಡ್ತೀನಿ, ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ. ಅನ್ನಕ್ಕೆ ಏನಾದರೂ ಒಂದು ತಿಳಿ ಸಾರು ಏನಾದರೂ ಅಂತ ಮಾಡ್ತೀನಿ. ಓಕೆ, ಬನ್ನಿ ಏನು ಅಡುಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಯಾಕೆ ಗೊತ್ತಿಲ್ಲ, ವ್ಯೂಸ್ ಅಂತೂ ಭಾಳ ಕಮ್ಮಿ ಬರಾಕತ್ತಾವು ವಿಡಿಯೋಕ್ಕೆ. ಬರಲಿ ಇನ್ನು ಮಾಡಿ ನೋಡಿ. ಈ ಒಂದು ವಿಡಿಯೋದಲ್ಲಿ ನಾನು ಇಡೀ ದಿನದ ರುಟೀನ್ ವ್ಲಾಗ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಫಸ್ಟ್ ಟೈಮ್ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ವಿಡಿಯೋ ಮಾಡಿದ್ದು. ಹಿಂದೆ ಮಾಡಿದ್ದೇನೇನೋ ನೆನಪಿಲ್ಲ ನನಗೆ, ಆದರೆ ಈಗ ಮಾತ್ರ ಹೇಳ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಅಂದರೆ ಆಫ್ಟರ್ನೂನಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಹಾಗೆ ನಾಳೆ ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ ಹೇಳಿ ನೆನೆ ಹಾಕಿದ್ನೆಲ್ಲ, ಉದ್ದಿನಬೇಳೆ ಮತ್ತು ಮೆಂತ್ಯಕಾಳು ನೆನೆ ಹಾಕಿದ್ದೆ. ಹಾಗೆ ಈಗ ರುಬ್ಬಿ ಹಿಟ್ಟನ್ನು ಕಲಸಿ ಇಟ್ಬಿಡ್ತೀನಿ. ಇದು ಸಾಯಂಕಾಲದ ವ್ಲಾಗಲ್ಲ ಇದು, ಹಾಗಾಗಿ ಈಗ ನಾನು ರುಬ್ಬಿ ಇಡ್ತಾಯಿದ್ದೀನಿ. ಹಾಗೆ ನಾನು ಇಡ್ಲಿ ರವೆ ಮನೆಯಲ್ಲೇ ಮಾಡ್ತಿದ್ದೆ ಮೊದಲೆಲ್ಲ. ಅವಾಗೆಲ್ಲ ಏನಾಕಿತ್ತು ಅಂದರೆ ಅಕ್ಕಿನ ತೊಳೆದು ಒಣ ಹಾಕಿ ನೆರಳಲ್ಲೇ ಒಣಗಿಸಿ ಆಮೇಲೆ ಅದನ್ನು ನುಚ್ಚು ಹಾಕಿಸ್ಕೊಂಡು ಬಂದು ಇಡ್ಲಿ ಮಾಡ್ತಿದ್ವಿ. ಅದನ್ನು ಸ್ವಲ್ಪ ಹೊರಗಿಟ್ಟ ತಕ್ಷಣ ಏನಾಗ್ತಿತ್ತು, ಅದು ಹುಳ ಆಗಿಬಿಡ್ತಿದ್ವು. ಹಾಗಾಗಿ ಅದ್ರ ಸವಾಸನ ಬೇಡ ಅಂತ ಹೇಳಿ ಈಗ ಇಡ್ಲಿ ರವಾನೇ ತರ್ತೀನಿ. ತುಂಬ ಚೆನ್ನಾಗಿರ್ತೈತಿ ಇಡ್ಲಿ ರವೆ. ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ಇಡ್ಲಿ ಬರ್ತಾವೆ. ಹಾಗಾಗಿ ನಾನು ಕೂಡ ಈಗ ಇಡ್ಲಿ ರವೆ ತರ್ಸಕತ್ತಿ ಭಾಳ ವರ್ಷ ಆಯಿತು. ಅದು ಒಂದು ಸತಿ ಯಾಕೆ ಹಂಗಾಗಿತ್ತು ಅಂದರೆ, ನಾನು ಭಾಳ ದಿವಸ ಹೊರಗೆ ಇಟ್ಬಿಟ್ಟಿದ್ದೆ, ಅದಕ್ಕೆ ಅದು ಹಂಗಾಗಿತ್ತು. ನಮಗೆ ಅವಾಗ ಅಷ್ಟೊಂದು ಅಡುಗೆ ಮನೆ ಕೆಲಸಗಳದ್ದು ನಮಗೆ ಅಷ್ಟು ಗೊತ್ತಾಗ್ತಿದ್ದಿಲ್ಲ, ಅವಾಗದು ಹಂಗಾಗಿದ್ದು. ನಾನು ರವೆ ತರಿಸ್ದಾಗ ಒಂದು ಸತಿ ಏನಾಗಿತ್ತು ಅಂದರೆ, ಅದು ಭಾಳ ಹಳ್ಳಿದ್ವು. ಅದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳೋಣ, ರೇಷನ್ ಅಕ್ಕಿ ಅವಾಗ ಭಾಳ ಸಿಗ್ತಿದ್ವು, ರೇಷನ್ ಅಕ್ಕಿ ಸಿಗ್ತಾವಲ್ಲ ಅಂತ ಹೇಳಿ ಮಾಡಿದ್ದು. ಅದು ಆ ರೀತಿ ಆಯಿತು. ಆವಾಗಿಂದ ಈ ರಿಸ್ಕ ಬೇಡ ಅಂತ ಹೇಳಿ ಅದನ್ನು ತೊಳೆದು ಹಾಕು, ಮತ್ತು ಒಣಗಿಸು, ಆಮೇಲೆ ಅದರಲ್ಲಿ ಏನಾದರೂ ಬಿದ್ದರೆ ಒಂದೊಂದು ಸತಿ ಕೂದಲಾಗಿದ್ಲೆಲ್ಲ ಹಾರಿ ಬಿದ್ದಿರ್ತಾವೆ, ಅದು ಸವಾಸನ ಬೇಡ, ಮಾಡೋದು ರಿಸ್ಕು ಬೇಡ ಅಂತ ಹೇಳಿ. ಆಮೇಲೆ ಒಂದು ಸ್ವಲ್ಪ ತರಿ ಜಾಸ್ತಿ ಆಯ್ತು ಅಂದರೆ ಇಡ್ಲಿ ಚೆನ್ನಾಗಿ ಬರಲ್ಲ ಅದು. ಅದಕ್ಕೆ ಮತ್ತೆ ನಾನು ಈಗ ರವಾನ ತರಿಸೋದು ಭಾಳ ದಿವಸದಿಂದ. ಹಾಗಾಗಿ ಈಗ ಇಡ್ಲಿ ರವಾನ ಕಲಸಿ ರೆಡಿ ಮಾಡಿ ಇಟ್ಟೆ ನೋಡ್ರಿ. ಈಗ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಹೇಳಿ ಸಾಯಂಕಾಲ ಬೆಂಡೆಕಾಯಿನ ತೊಳೆದು ಈಗ ಒರೆಸ್ತಾ ಇದ್ದೀನಿ. ಇದು ಬೆಂಡೆಕಾಯಿ ಪಲ್ಯ ಚಟ್ನಿ ಸಾರು ಮಾಡೋದು ಇದೊಂದು ದೊಡ್ಡ ಟಾಸ್ಕು ಅಂತಲೇ ಹೇಳ್ಬೋದು. ಯಾಕಂದರೆ ಅಡುಗೆ ಮಾಡೋದಕ್ಕಿಂತ ಮೊದಲು ಈ ಬೆಂಡೆಕಾಯಿನ ತೊಳ್ಕೊಬೇಕು, ಒರೆಸ್ಬೇಕು, ಹೆಚ್ಚಬೇಕು, ಎಷ್ಟು ಕೆಲಸ ಆಕೈತೆಪ್ಪ, ಇದು ಮಾಡೋಕ್ಕೆ ಬೇಜಾರು. ಹಾಗಾಗಿ ನಮ್ಮ ಮನೇಲಿ ನಾನು
ಇದನ್ನು ಮಾಡೋದು ಸ್ವಲ್ಪ ಕಡಿಮೆನೇ. ನನ್ನ ಮಗನಿಗಂತೂ ಬೆಂಡೆಕಾಯಿ ಪಲ್ಯ ಅಂದರೆ ಪ್ರಾಣ. ಹಾಗಾಗಿ ಮುದ್ದೆಗೆ ಸಾರು ಮಾಡ್ತಿರ್ತೀನಿ, ಒಂದೊಂದು ಸಲ ಪಲ್ಯ ಮಾಡಿ ಚಪಾತಿ ಮಾಡ್ತೀನಿ. ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ. ರೊಟ್ಟಿ ಮಾಡಿದಾಗ ಪಲ್ಯ ಮಾಡೋದು ಕಡಿಮೆ, ಚಟ್ನಿ ಮಾಡೋದು ಜಾಸ್ತಿ ನಾನು. ಹಾಗಾಗಿ ನೋಡ್ರಿ, ಅಂದ ಕಬ್ಬಿಣದ ಹಂಚೈತಲ್ಲ, ರೌಂಡ್ ಶೇಪಿನ ಸಣ್ಣದು ಹಂಚಿದೆ, ಅದರಲ್ಲೇ ನಾನು ಚಪಾತಿನೂ ಬೇಯಿಸ್ತೀನಿ. ಮತ್ತು ಬೆಂಡೆಕಾಯಿ ಹಸಿಮೆಣಸಿಕಾಯಿ ಚಟ್ನಿ, ಬೆಂಡೆಕಾಯಿ ಚಟ್ನಿಗೆ ಹುರ್ಕೊಳ್ಳೋದಿದ್ರೆ ಅದರಲ್ಲೇ ಹುರ್ಕೊಳ್ಳೋದು, ಮತ್ತು ಚಟ್ನಿಗೆ ಏನಾದರೂ ಒಗ್ಗರಣೆ ಅಂತ ಹಾಕಿದರೆ ಅದರಲ್ಲೇ ಹಾಕೋದು. ಒಂದು ಸಣ್ಣದು ಕಬ್ಬಿಣದ್ದು ಒಗ್ಗರಣೆ ಹಾಕೋಕ್ಕೆ ಅಂತ ಒಂದು ಸಣ್ಣದು ಸಾರಿನ ಚಮಚದಕ್ಕಿಂತ ಒಂಚೂರು ದೊಡ್ಡದಿರ್ತದಲ್ಲ ಅಂಥದ್ದು ತೊಗೊಂಬರೋಣ ಅಂತ ಅಂದ್ಕೊತೀನಿ. ನನಗೆ ಮಾರ್ಕೆಟಿಗೆ ಹೋಗೋಕ್ಕೆ ಆಗ್ತಾಯಿಲ್ಲ. ಹಾಗೆ ಒಂದು ಸ್ವಲ್ಪ ರೈಸಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ನಲ್ಲ, ಒಂದು ಸ್ವಲ್ಪ ಹುಳಿಯನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಅರ್ಧ ಈರುಳ್ಳಿನ ಹೆಚ್ಚಿ, ಒಂದು ಕರಿಬೇವು ಮತ್ತು ಏನದು ಒಣಮೆಣಸಿನ್ಕಾಯಿ ಹಾಕಬೇಕು, ಭಾಳ ಚೆನ್ನಾಗಿ ಆಗ್ತದದು. ಒಂದು ಅರ್ಧ ಈರುಳ್ಳಿ, ಒಂದು 4ರಿಂದ 5 ಬೆಳ್ಳುಳ್ಳಿ ಬೆಳೆನ ಜಜ್ಜಿ ಹಾಕಿ, ಒಣಮೆಣಸಿನ್ಕಾಯಿ ಕರಿಬೇವನ್ನ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಆ ಒಗ್ಗರಣೆಗೆ ನೀವು ಶೇಂಗಾ ಬೀಜ ಬೇಕಾದರೆ ಹಾಕ್ಕೋಬೋದು. ನಾನಂತೂ ಶೇಂಗಾ ಬೀಜ ಅಂತೂ ಯಾವಾಗ ಹಾಕೋದಿಲ್ಲ. ಆಮೇಲೆ ಅದಕ್ಕೆ ಹುಣಸೆ ಹುಳಿ ಹಿಂಡಬೇಕು. ಇಷ್ಟು ಕಂಪು ಚೆನ್ನಾಗಿ ಕೊಡ್ತೈತಿ ಬೆಳ್ಳುಳ್ಳಿ ಕಂಪು ಅಂದರೆ. ಹುಳಿ ಅನ್ನ ಅಂದ್ರೇ ಹುಳಿ ಅನ್ನ. ಯಾವಾಗಲೂ ಇದನ್ನು ನಮ್ಮಮ್ಮ ಮಾಡ್ತಿತ್ತು, ಮನೇಲಿ ಜಾಸ್ತಿ ಮಾಡ್ತಿತ್ತು ಇದನ್ನು ಯಾವಾಗಲೂ. ಅದು ರಾತ್ರಿ ಊಟಕ್ಕೆ ಮಾಡ್ತಾಯಿತ್ತು. ಸಾಂಬಾರು ಮಾಡದಿದ್ದಾಗ ಈ ರೀತಿ ನಾನು ಕೂಡ ಮಾಡಿರ್ತೀನಿ. ಏನಿಲ್ಲ, ಅರ್ಧ ಈರುಳ್ಳಿ, ಬೆಳ್ಳುಳ್ಳಿ ಎರಡನ್ನೂ ಹಾಕ್ತೀನಿ ಒಗ್ಗರಣೆಗೆ. ಟೊಮೆಟೊ ಹಣ್ಣು ಹಾಕಲ್ಲ, ಹಸಿಮೆಣಸಿನ್ಕಾಯಿ ಹಾಕಲ್ಲ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕ್ತೀನಿ. ಹಾಕಿ ಒಂಚೂರು ಹುಣಸೆ ಹುಳಿನ ಹಿಂಡ್ತೀನಿ. ಒಗ್ಗರಣೆ ಬೆಂದ ಮೇಲೆ ಹುಣಸೆ ಹುಳಿನ ಹಿಂಡಿ ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ಅದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಸಕ್ಕರೆ ಹಾಕಿ ಕೆಳಗಿಳಿವಿ ಕಲಿಸ್ಬೇಕು. ತುಂಬ ಚೆನ್ನಾಗಾಗ್ತದೆ ಆ ಹುಳಿಯನ್ನು. ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಅದರದ್ದೊಂದು ರೆಸಿಪಿ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಚಪಾತಿ ಮಾಡ್ತಾಯಿದ್ದೀನಿ. ಪದರ ಚಪಾತಿ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ಲಾಗಿ ಮಾಡ್ತಾರೆ ಇದನ್ನು, ತುಂಬ ಚೆನ್ನಾಗಿ ಬರ್ತವೆ. ನಾನು ಕೂಡ ಅದೇ ಮೆಥಡ್ನ ಮತ್ತೆ ನಾನು ಫಾಲೋ ಮಾಡ್ತಾಯಿದ್ದೀನಿ. ಒಂದೊಂದು ಸತಿ ಮೊದಲೆಲ್ಲ ಮಾಡ್ತಾ ಇರಲಿಲ್ಲ, ನಮ್ಮಮ್ಮ ಮಾಡ್ತಿತ್ತು. ನಮ್ಮಮ್ಮ ಯಾವಾಗಲೂ ಹಿಂಗೆ ಪದರ ಚಪಾತಿನೇ ಮಾಡ್ತಿತ್ತು ನಮ್ಮ ಮನೆಯಲ್ಲಿ. ಇದೇ ರೀತಿ ಆಗ್ತಿದ್ವು. ಓಕೆ, ಇಲ್ಲಿಗೆ ನನ್ನ ರುಟೀನ್ ವ್ಲಾಗು ಇವತ್ತಿಂದು ಮುಗೀತು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾಯಿರಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.